ಕೈವಾರ ಗ್ರಾಮ ಪಂಚಾಯಿತಿಯ ಸಮಸ್ತ ನಾಗರಿಕ ಜನಗಳಿಗೆ ಹಾಗೂ ಇಡೀ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಸಾರ್ವಜನಿಕರಿಗೆ ನನ್ನ ವಂದನೆಗಳು. ನಾನು 2002ರಲ್ಲಿ ರಾಜಕಾರಣಕ್ಕೆ ಪದಾರ್ಪಣೆ ಮಾಡಿದೆ. ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಆಯ್ಕೆಯಾದೆ. ಅದಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟಿದ್ದು ಇದೇ ಕ್ಷೇತ್ರದ ಒಳ್ಳೆಯ ಹೆಸರು ಪಡೆದಂತಹ ಧೀಮಂತ ನಾಯಕರಾದಂಥ ಸಿ ಬೈರೇಗೌಡರು. ಹೇಗೆ ಅಂತಂದರೆ, ಕೈವಾರದಲ್ಲಿ ಬಹಳ ರೋಡ್ಗಳು ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿತ್ತು. ಅವರು ಕೈವಾರ ಗ್ರಾಮಕ್ಕೆ ಒಂದು ಸಾರಿ ವಿಸಿಟ್ ಕೊಟ್ಟಿದ್ದರು. ಭೇಟಿ ಕೊಟ್ಟಾಗ ನಾವು ಕೈವಾರ ನಾಗರಿಕ ಸೇವಾ ಸಮಿತಿ ಅಂತ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ವಿ. ಒಂದು 50 ಜನ ಒಳ್ಳೆಯ ಯುವಕ ತಂಡ ಆಗಿತ್ತು. ಅದರಲ್ಲಿ ನನ್ನ ಸ್ನೇಹಿತನಾದಂಥ KM ಚಂದ್ರಮೋಹನ್ ಅಂತ ಲಾಯರ್ ಅಂತಿದ್ರು. ಅವರು ನಾವು ಕೂಡಿಕೊಂಡು ಒಂದು ದಿವಸ ಕೈವಾರದಲ್ಲಿ ನಾಗರಿಕ ಸಂಪರ್ಕ ಸಭೆ ಅಂತ ಸಿ ಬೈರೇಗೌಡರು ಕೈವಾರದಲ್ಲಿ ಬಂದಿದ್ದರು. ಭೇಟಿಗೆ ಆದಾಗ ಕೈವಾರದ ಎಲ್ಲ ಸಮಸ್ಯೆಗಳು, ಯಾವುದು ಆರೋಗ್ಯ ಕೇಂದ್ರ ಇರ್ಬೋದು, KEB ಆಫೀಸ್ ಇರ್ಬೋದು, ಮತ್ತು ಎಲ್ಲ ಥರದ ಕೈವಾರದ ಅವ್ಯವಸ್ಥೆಗಳ ಬಗ್ಗೆ ನಾವು ಲಿಖಿತ ಮೂಲಕ ಅವರಿಗೆ ಸಂದರ್ಶನ ಮಾಡಿ ಕೊಟ್ಟಾಗ ಅವರು ಕೈವಾರದಲ್ಲಿ ಬಹಳ ಇಕ್ಕಟ್ಟಿನ ರೋಡ್ಗಳಿತ್ತು. ಆ ರೋಡ್ಗಳಿಗೆ ಕ್ಲಿಯರ್ ಮಾಡಿದ್ದು ಕೈವಾರದ ಸಮಸ್ತ ಜನಗಳು ನೋಡಿ ನನ್ನನ್ನು ಅಂದಿನಿಂದ ಇಂದಿನವರೆಗೂ ಆಯ್ಕೆ ಮಾಡೋದಕ್ಕೆ ಅದೇ ಮೂಲ ಕಾರಣ ಅಂತ ನನ್ನ ಅನಿಸಿಕೆ. ಅದರಲ್ಲಿ ನಾನು ರಸ್ತೆಗಳನ್ನು ಅಭಿವೃದ್ಧಿ ಮಾಡಿರ್ತೇನೆ, ಹಾಗೂ ಚರಂಡಿನೂ ಅಭಿವೃದ್ಧಿ ಮಾಡಿರ್ತೇನೆ. ಅದೇ ಇದು 25 ವರ್ಷದಿಂದ ನನ್ನ ಮಾಡಿರೋದ್ರಿಂದ ಕಳೆದ 2 ವರ್ಷಗಳ ಹಿಂದೆ ಕೈವಾರ ಗ್ರಾಮ ಪಂಚಾಯಿತಿಯ ಕಟ್ಟಡಕ್ಕೆ ಪುನಾದಿ ಹಾಕಿದ್ದೇನೆ. ಕೈವಾರ ರಾಜೀವ್ ಸೇವಕ ಕೇಂದ್ರದಿಂದ ಈಗ ಕಟ್ಟಡವನ್ನು ನಿರ್ಮಿಸ್ತಾ ಇರುತ್ತೇನೆ. ಅದರಲ್ಲಿ ಟೆಂಡರ್ ವರ್ಕು ಆಗಿದೆ, ಈಗ ಪ್ರೋಸೆಸ್ಸಲ್ಲೂ ಇದೆ. ಸುಮಾರು 70-80 ಲಕ್ಷದ ಪ್ರೋಸೆಸ್ಸಲ್ಲಿದೆ. ಇನ್ನು ಕನಿಷ್ಠ ಅಂತಂದರೆ ಇನ್ನು 3-4 ತಿಂಗಳಲ್ಲಿ ಪೂರೈಸಬೇಕು ಅನ್ನೋದು ನನ್ನ ಮನದಾಳದ ಬಯಕೆ ಆಗಿರುತ್ತದೆ. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಡಾಕ್ಟರ್ MC ಸುಧಾಕರ್ ಅವರು ಈಗ ಚಿಂತಾಮಣಿ ಕ್ಷೇತ್ರದ ಹೆಂಗೆ ಅವರು ಮನೆತನದಲ್ಲಿ ಆಂಜನೇಯ ರೆಡ್ಡಿ ಇದ್ರು, ಚೌಡರೆಡ್ಡಿ ಅವರು ಇದ್ರು, ಹೆಂಗೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿರ್ತಾರ, ಅದಕ್ಕೆ ನನಗೆ ಅವರ ಮನೆತನದ ಒಂದು ಇದನ್ನು ನೋಡಿ ನಾನು ಈ ರೀತಿ ಮಾಡಿದ್ರೆ ಮುಂದೆ ರಾಜಕೀಯದಲ್ಲಿ ನಾನು ಒಂದು ಸ್ವಲ್ಪ ಬೆಳವಣಿಗೆ ಎತ್ತರ ಮಟ್ಟದಕ್ಕೆ ಆಗುತ್ತೆ ಅನ್ನೋದು ನನ್ನ ಮಂದಾಳದ ಬಯಕೆ. ಯಾಕೆ ಅಂತಂದ್ರೆ ನನ್ನ ಪತಿಯವರಾದಂಥ ಅದೇ ಸುಧಾಕರ್ ರೆಡ್ಡಿ ಅವರ ಒಂದು ಗುಂಪಿನಲ್ಲಿ ಡಿ ಸವಿತಾ ಮಂಜುನಾಥ್ ರೆಡ್ಡಿ ಅವರು ತಾಲೂಕ್ ಪಂಚಾಯತಿ ಸದಸ್ಯರು ಆಗಿದ್ರು. ಆ ತಾಲೂಕ್ ಪಂಚಾಯತಿ ಸದಸ್ಯನೇ ಆಗಿದ್ದಾಗ ಕೈವಾರದ ಕ್ಷೇತ್ರದ ಅಭಿವೃದ್ಧಿಗೂ ಕುಂಠಿತವಾಗಿ, ಯಾಕೆಂತಂದ್ರೆ ಎಲ್ಲ ಬೀದಿ ದೀಪಗಳನ್ನು ಅಳವಡಿಸಿರ್ತಾರೆ. ಮೈಲಾಪುರ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ನಿರ್ಮಿಸಿರ್ತಾರೆ, ಕೈವಾರದಲ್ಲಿ ಅಂಗನವಾಡಿ ಕಟ್ಟಡ ನಿರ್ಮಿಸಿದ್ದೇನೆ. ಈ ರೀತಿ ಎಲ್ಲ ಅವ್ರಿಗೆ ನನಗೆ ಪ್ರೋತ್ಸಾಹ ಕೊಟ್ಟಿರ್ತಾರೆ. ಮತ್ತು ಈ ಕ್ಷೇತ್ರದ ಈಗಿನ ಡಾಕ್ಟರ್ MC ಸುಧಾಕರ್ ಅವರು ಕ್ಷೇತ್ರದ ಶಾಸಕರಾಗಿ ಹಾಗೂ ಈಗ ಉನ್ನತ ಶಿಕ್ಷಣ ಸಚಿವರು ಆಗಿರುತ್ತಾರೆ. ಅವರು ಇಂದಿನ ಪೀಳಿಗೆ ನೋಡಿದ್ರೆ ಅವರ ತಂದೆ ಆದಂತಹ ಚೌಡರೆಡ್ಡಿಯವರು ಬಹಳ ಚಿಂತಾಮಣಿ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು ಕೊಟ್ಟಿರುತ್ತಾರೆ. ಆ ಇಂದಿನ ಅವರ ತಂದೆಯವರಾದಂಥ MC ಆಂಜನೇಯ ರೆಡ್ಡಿ ಅವರು ಚಿಂತಾಮಣಿ ಕ್ಷೇತ್ರದ ಅಂದಿನ ಕಾಲದಲ್ಲೇ 1965ರಲ್ಲೇ ಚಿಂತಾಮಣಿ ಕ್ಷೇತ್ರದ ಜನತೆಗೆ ಪಾಲಿಟೆಕ್ನಿಕ್ ಅನ್ನು ಅಭಿವೃದ್ಧಿಪಡಿಸಿದ್ರು. ಅದೇ ರೀತಿಯ ಕ್ಷೇತ್ರದ ಚೌಡರೆಡ್ಡಿ ಅವರಾದಂತಹ ಒಳಚರಂಡಿ ಯೋಜನೆ ತಂದಿದ್ರು, ನಗರಾಭಿವೃದ್ಧಿ ಸಚಿವರಾಗಿದ್ದರು ಹಾಗೂ ಗೃಹ ಸಚಿವರಾಗಿದ್ದರು. ಹಿಂದೆ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಒಳ್ಳೆಯ ಹೆಸರು ಗಳಿಸಿದ್ರು. ಅವರು ಇಡೀ ಚಿಂತಾಮಣಿ ಕ್ಷೇತ್ರದ ಕೊಡುಗೆ ಅಂತಂದರೆ ಚಿಂತಾಮಣಿ ಕ್ಷೇತ್ರಕ್ಕೆ ಬಹಳಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಯಾಕೆಂದರೆ ಚೌಡರೆಡ್ಡಿ ಅವರು ಅಷ್ಟೇ, ಅವರ ತಂದೆಯವರಾದಂಥ MC ಆಂಜನೇಯ ರೆಡ್ಡಿ ಅವರು ಅದೇ ರೀತಿಯಾಗಿ ಈಗ ಕ್ಷೇತ್ರದ ಶಾಸಕರಾದಂತಹ ಸುಧಾಕರ್ ರೆಡ್ಡಿಯವರ ಕ್ಷೇತ್ರದ ಶಾಸಕರು ಆಗಿದ್ದರು. ನಮ್ಮ ಡಿಲಿಮಿಟೇಷನ್ ಆಗಿ ಕೈವಾರ ಕ್ಷೇತ್ರ ಚಿಂತಾಮಣಿ ಕ್ಷೇತ್ರಕ್ಕೆ ಸೇರಿದಾಗ 5 ವರ್ಷ ಕ್ಷೇತ್ರದ ಶಾಸಕರಾಗಿ ಕೈವಾರ ಹೋಬಳಿಗೆ ಯಥೇಚ್ಛವಾಗಿ ಕೊಟ್ಟು ಕೈವಾರಕ್ಕೆ ಡಬಲ್ ರೋಡ್ ಮಾಡಿದ್ರು, ಕೆರೆ ಅಭಿವೃದ್ಧಿ ಮಾಡಿದ್ರು, ಬಹಳಷ್ಟು ಕೊಡುಗೆಯನ್ನು ನೀಡಿರ್ತಾರೆ. ಈಗ ಕನಿಷ್ಠ ಅಂತಂದ್ರೆ 1 ವರ್ಷ ಆಗಿದ್ದಾರೆ ಶಾಸಕರಾಗಿ, ಸಚಿವರಾಗಿದ್ದಾರೆ. ಮುಂದೆ ಬರುವಂಥ ಕೈವಾರ ಗ್ರಾಮ ಪಂಚಾಯತಿನ ಪಟ್ಟಣ ಪಂಚಾಯಿತಿ ಆಗಿ ಮಾಡ್ತೀನಿ ಅಂತಂದು ಮಾತನ್ನು ನೀಡಿರುತ್ತಾರೆ. ಅದೇ ರೀತಿಯಾಗಿ ಈಗ ಚಿಂತಾಮಣಿ ಕ್ಷೇತ್ರದ ಅಭಿವೃದ್ಧಿಗೆ ಬಹಳಷ್ಟು ಒತ್ತು ಕೊಟ್ಟು ಚಿಂತಾಮಣಿ ಕ್ಷೇತ್ರದ ಇಂಜಿನಿಯರ್ ಕಾಲೇಜ್ ತರೋದಕ್ಕೆ ಪ್ರಯತ್ನ ಪಟ್ಟು ಈಗ ಶಂಕುಸ್ಥಾಪನೆ ಗುದ್ಲಿ ಪೂಜೆ ಮಾಡೋದಕ್ಕೆ ಬಹಳಷ್ಟು ಶ್ರಮ ಪಟ್ಟಿರುತ್ತಾರೆ. ಅಂತಹ ಕ್ಷೇತ್ರದ ಧೀಮಂತ ನಾಯಕರಾಗಿ ಸಿಕ್ಕೋದು ನಮ್ಮ ಅದೃಷ್ಟ. ತಾವು ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿನ
ಕೈವಾರ ಗ್ರಾಮ ಪಂಚಾಯಿತಿಯ ಕ್ಷೇತ್ರದಲ್ಲೇ ಹುಟ್ಟು ಬೆಳೆದು ಇವರು ನಿರಂತರ 25 ವರ್ಷಗಳಿಂದ ಸದಸ್ಯರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂತಹ ಸನ್ಮಾನ್ಯ ಶ್ರೀ ಎನ್ ಮಂಜುನಾಥ್ ರೆಡ್ಡಿನವರು ಆಡಿರ್ತಕ್ಕಂತಹ ಮಾತುಗಳನ್ನು ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನ ಮಾಡ್ತಾ ಇರ್ತಾರೆ ವೀಕ್ಷಕರೇ. ಇಂಥವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ. ನೆನಪಿರಲಿ ವೀಕ್ಷಕರೇ, ಆಯ್ಕೆಯು ನಿಮ್ಮದೇ, ನಿರ್ಧಾರವು ನಿಮ್ಮದೇ, ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ ಮತ್ತು ಚುನಾವಣಾ ಸಂದರ್ಭಗಳಲ್ಲಿ ತಪ್ಪದೆ ಓಟನ್ನ ಮಾಡಿ ನಿಮ್ಮ ಹಕ್ಕನ್ನ ದಯಮಾಡಿ ಚಲಾಯಿಸಿ. ಜೈ ಹಿಂದ್, ನಮಸ್ಕಾರ.